15,000 ಹೋಲಿ 5,000 ಕೋಟಿ ಆಗಿದೆಯಲ್ಲಿ ಕೆಲಸ ನೋಡಬೇಕು, 1,000 ಕೋಟಿ ಕೆಲಸ ಮಾಡೋರು. ಅದೆಲ್ಲ ಮಾಹಿತಿಗಳನ್ನು ತೆಗೆದು ಉತ್ತರ ಕರ್ನಾಟಕದಕ್ಕೆ ಮೊದಲನೇ ವಾರ ಸಂಪೂರ್ಣವಾಗಿ ಮೀಸಲಿಡಿ ಅಂತ ಅವರಿಗೆ ಸಲಹೆ ಕೊಟ್ಟಿದ್ದೇನೆ. ಕಾರಣ ಕೊನೆ ಹಂತದಲ್ಲಿಟ್ಟರೆ ತರಾತುರಿಲಿ ಸದನ ಮುಗಿಸ್ಕೊಂಡು ಹೊರಟೋಗ್ತಾರೆ. ಅದರಿಂದ ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ಸಮಯ ವ್ಯರ್ಥ ಮಾಡೋದು ಬೇಡ. ಉತ್ತರ ಕರ್ನಾಟಕದ ಜನತೆ ಒಂದು ವಿಶ್ವಾಸ ಮೂಡಿಸ್ಲಿಕ್ಕೆ ಆ ಭಾಗದ ವಿಷಯಗಳನ್ನು ಆದ್ಯತೆ ಮೇಲೆ ತಗೊಳ್ತಕ್ಕಂಥದ್ದಕ್ಕೆ ಹೇಳಿಕೆ ಅವ್ರಿಗೆ ಇರಲಿ. ಅವ್ರು ಒಗ್ಗಟ್ಟಾದರೂ ಒಳ್ಳೇದಲ್ವಾ? ಈಗಲಾದರೂ ನಾಡಿನ ಜನತೆಗೆ ಒಗ್ಗಟ್ಟಾಗಿ ಒಳ್ಳೆ ಕೆಲಸ ಮಾಡೋದು ಅಭಿನಂದಿಸೋಣ. ಹೌದು, ಅವ್ರು ಹೇಳಿದ್ರೆ ಸತ್ಯ ಇದೆ. ನಾನು ವಚನ ಹೇಳಲ್ಲ, ಸರ್ವಜ್ಞನ ವಚನವನ್ನು ಯಾವುದೇ ವೇದಿಕೆ ಮೇಲೆ ಹೇಳಲ್ಲ. ಅವ್ರ ಥರ ನಾನು ವಿಶ್ವಮಾನವ ಅಂತಲೂ ಹೇಳ್ಕೊಂಡಿದ್ದೆ. ನಾನು ಹೇಳಿದ್ದೇನೆ, ನಂದು ಒಂದು ತಾಯಿ ಹೃದಯ ಇದ್ದಾಗೆ ಮಾನವೀಯತೆ ಅನ್ನೋದನ್ನು ಕಲ್ತಿದ್ದೇನೆ. ಅದಕ್ಕೆ ನಾನು ಮುಂದೆ ಬರ್ತಕ್ಕಂಥ ಜನಗಳ ಕಷ್ಟ ಸುಖ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ ಅವ್ರಿಗೆ ಸ್ಪಂದಿಸ್ತೇನೆ. ಅದು ನನಗೂಡ ಗೊತ್ತಿದೆ ಎಷ್ಟು ಲಾಯಲ್ ಆಗಿದ್ರು ಅಂತ ಹೇಳಿ. ಅದೆಲ್ಲ ಬಿಡ್ಡಾಕಿ ಅದಾಗಲೇ 5 ವರ್ಷ ಆಗೋಯ್ತು. ಅವರು ಹೇಳ್ಕೋಬೋದು. ಮಂಡ್ಯ ಒಂದು ಚುನಾವಣೆ ಯಾವ ರೀತಿ ನಡೆಸಿದ್ರು ಅಂತಲೂ ಗೊತ್ತು. ಲೋಕಸಭೆಗೆ ಎಷ್ಟು ನಿಷ್ಠೆಯಿಂದ ಮಾಡಿದ್ರು ಇವರೆಲ್ಲ ಅಂತ. ಎಲ್ಲ ಹೊರಗಡೆ ಡ್ರಾಮಾ ಮಾಡಿ ಕುಮಾರಸ್ವಾಮಿಗೆ ಅದೆಂಥ ಬಂಡೆ ಅಂತ ಹೇಳ್ಕೊಂಡು ಎಲ್ಲೆಲ್ಲಿ ಕುತ್ತಿಗೆ ಕೂತಿದ್ರು ಅನ್ನೋದು ಗೊತ್ತಿದೆ ನನಗೆ ಪ್ರತಿನಿತ್ಯ. ನಾನು ಅಂಥ ಪರಿಸ್ಥಿತಿನಲ್ಲಿ ನೀವು ತಪ್ಪು ತಿಳ್ಕೋಬೇಡಿ. 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಮಾಡಬೇಕು ಅಂತ ಹೇಳಿ ನನ್ನ ಜೂನ್ ತಿಂಗಳು ಬಜೆಟ್ನಲ್ಲಿ 2018 ಕಾಂಪಿಟ್ ವಿತ್ ಚೈನಾ ಅಂತ ಹೇಳಿ 9 ಜಿಲ್ಲೆಯ ಅಭಿವೃದ್ಧಿಗೆ ಪ್ರೋಗ್ರಾಮ್ನ ಫಿಕ್ಸ್ ಮಾಡಿದೆ. ಕೊಪ್ಪಳ ಮತ್ತು ಬಳ್ಳಾರಿ ಆ 2 ಜಿಲ್ಲೆನಲ್ಲಿ ಪ್ರಥಮವಾಗಿ ಕೆಲಸ ಪ್ರಾರಂಭ ಮಾಡಿದ್ದು. ಯಾರಲ್ಲಿ ಇಂಡಸ್ಟ್ರಿ ಆಗ್ತಾನೆ 40% ಸಬ್ಸಿಡಿ, 1 ಕೋಟಿ ಹಾಕಿದ್ರೆ 40 ಲಕ್ಷ ಸರ್ಕಾರದಿಂದ ಕೊಡ್ತಿದೆ ಸಬ್ಸಿಡಿ. ಇವತ್ತೇನು ಕೇಂದ್ರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೆಲವು ಯೋಜನೆಗಳು ತಂದಿದ್ದಾರೆ. ನಾನು 2018 ಈ ರಾಜ್ಯದಲ್ಲಿ ತರಬೇಕು ಅಂತ ಹೊರಟೆ. ಬೆಂಬಲ ಕೊಟ್ಟರೆ ಇವರು ಕಲಬುರಗಿ, ಬೀದರು, ಅಲ್ಲಿಂದ ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಬೆಳಗಾವಿ, ಈ ಥರ 9 ಜಿಲ್ಲೆಗಳಲ್ಲಿ, ಮೈಸೂರು ಮಾಡಿದ್ದು ನನ್ನ ಸರ್ಕಾರವೂ ಹೋಯಿತು. ಆಮೇಲಾದರೂ ಹೋಗಲಿ, ಅದೇನೋ ಮಾಡಿದ್ರ ಡಾಕ್ಯುಮೆಂಟ್ ಕೊಡ್ತೀನಿ ಯಾವ ಮಟ್ಟಕ್ಕೆ 6 ತಿಂಗಳಲ್ಲಿ ನಾನು ಕಾಂಪಿಟೇಟಿವ್ ಚೈನಾಗೆ ಸೊಟ್ಟು ಹೊಡಿಬೇಕು ಅಂತ ಮಾಡಿದ್ದೆ. ಇವತ್ತು ಮೊನ್ನೆ ನಾನು ಯಾವೊಂದು ದೇಶಕ್ಕೆ ಬೇಕಾಗಿರ್ತಕ್ಕಂಥ ಯಾವೊಂದು ಮ್ಯಾಗ್ನೆಟ್ನ ಅವಶ್ಯಕತೆ ಇದೆ, ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ, ರೇರ್ ಪರ್ಮನೆಂಟ್ ಮ್ಯಾಗ್ನೆಟ್, ಅದು ಏಪ್ರಿಲ್ನಲ್ಲಿ ಬ್ಯಾನ್ ಮಾಡ್ತಾರೆ ಚೈನಾದವರು. 90% ಕಂಟ್ರೋಲ್ ಅವ್ರು ಇಟ್ಕೊಂಡವ್ರು. ಆಟೋಮೊಬೈಲ್ ಇಂಡಸ್ಟ್ರಿ ಅವ್ರು ಬಂದು ನನ್ನ ಹತ್ರ ನಮಗೇನಾದರೂ ಮಾಡಿ ಚೈನಾಗೆ ಹೋಗೋದಕ್ಕೆ ಅವಕಾಶ ಕೊಡಿ, ನಾವೇನೋ ಕೂತು ಮಾತಾಡ್ತೀವಿ ಅಂತ. ಅವ್ರಿಗೆ ಪರ್ಮಿಷನ್ ಸಿಗಲಿಲ್ಲ, ಗಾಬರಿ ಆದ್ರಿಲ್ಲ. ಮೇ ತಿಂಗಳಲ್ಲಿ, ಜೂನ್ಗೆ ನಾನು ತೀರ್ಮಾನಕ್ಕೆ ಬಂದೆ, ಅದನ್ನು ನಮ್ಮ ದೇಶದಲ್ಲೇ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿ. ಕಳೆದ 6 ತಿಂಗಳು ಸತತವಾಗಿ ನಮ್ಮ ಇಲಾಖೆಯಲ್ಲಿ ಪ್ರಯತ್ನ ಪಟ್ಟಿದ್ದಕ್ಕೆ ಮೊನ್ನೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ 7,200 ಕೋಟಿ ಹಣ ಕ್ಯಾಬಿನೆಟಲ್ಲಿ ಅಪ್ರೂವ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಹಲವಾರು ರೀತಿಯಲ್ಲಿ ಯೋಜನೆಗಳು ತರಬಹುದು. ಇವತ್ತು ಭದ್ರಾವತಿ ನಾನು ಹುಡುಗಾಟಿಕೆ ಹೇಳಿಲ್ಲ, ಅದಕ್ಕೊಂದು ಜೀವ ಕೊಡ್ತೀವಿ. ತಾಲೆ ಅದಕ್ಕೆ ಕೆಲಸ ನಡೀತಾ ಇದೆ, ಏನು ಮಾಡಬೇಕು ಅಂತ. ಆದರೆ ಹಲವಾರು CPSCಗಳನ್ನು ಕ್ಲೋಸ್ ಮಾಡಿದ್ದಾರೆ. ಈಗ ಭದ್ರಾವತಿದೂ ಪರ್ಮನೆಂಟಾಗಿ ಕ್ಯಾಬಿನೆಟಲ್ಲಿ ತೀರ್ಮಾನ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದೆ. ಅದಕ್ಕೆ ಪ್ರಧಾನಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಆ ಒಂದು ಕಾರ್ಖಾನೆ ವಿಶ್ವೇಶ್ವರಯ್ಯ ಹೆಸರಿನಲ್ಲಿದೆ, ಅದಕ್ಕೆ ಒಂದು ಜೀವ ಕೊಡಬೇಕು ಈ ಜಿಲ್ಲೆಗೆ ಅಂತ ಹೇಳಿ ನಾನೇನು ಕೈ ಹಾಕಿದ್ದೀನಿ. ನನಗೆ ಭಗವಂತನ ಆಶೀರ್ವಾದ ಇದೆ ಅಂತಕ್ಕಂಥ ದೇವರು ನಂಬಿದ್ದೇವೆ. ಅದಕ್ಕೆ ಸದ್ಯದಲ್ಲೇ ಮುಂದಿನ ಜನವರಿ ಫೆಬ್ರವರಿಗೆ ಬಂದು ಡೀಟೇಲ್ ನಿಮಗೆಲ್ಲ ವಿಷಯ ಯಾವ ಥರ ಶುರುವಾಗುತ್ತೆ ಅನ್ನೋದನ್ನು ಹೇಳಿ.